ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗಿಂದಲೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಾವಿವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ತುಂಬ ಸಮಯದ ನಂತರ ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ನನ್ನ ಮಗ ಇಲ್ಲಿ ನನ್ನ ಹತ್ತಿರದಲ್ಲಿ ಕೂತಿದ್ದಾನೆ, ಹಾಗೆ ಮಗಳು ಇನ್ನೊಂದು ಸೈಡಲ್ಲಿ ಸೈಡಲ್ಲಿ ಕೂತಿದ್ದಾಳೆ. ಹಾಗೆ ತುಂಬ ಸಮಯದ ನಂತರ ಈ ಥರ ನಾವು ಟ್ರಾವೆಲ್ ಮಾಡ್ತಾ ಇದ್ದೇವೆ. ಹಾಗೆ ಈ ವ್ಲಾಗ್ ಮಾಡಿ ಅಂದರೆ ಈ ಫಂಕ್ಷನ್ ಮುಗಿದು ತುಂಬಾ ಸಮಯ ಆಗೋಯಿತು, ತಿಂಗಳುಗಳೇ ಮುಗಿಯಿತು. ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕಾರಣಾಂತರಗಳಿಂದ ನನಗೆ ಈ ವಿಡಿಯೋನ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತು ನನ್ನ ಅಕ್ಕನ ಮಗಳ ರೋಸ್ ಫಂಕ್ಷನ್, ಹಾಗೆ ಅವರ ಮನೆಗೆ ಬಂದಿದ್ದೇವೆ. ಮದುವೆಗಿಂತ ಮೊದಲು ಈ ಫಂಕ್ಷನನ್ನು ಮಾಡುವಂಥದ್ದು. ಅಂದರೆ ಹಿಂದೂಗಳಲ್ಲಿ ಅರಶಿನ ಶಾಸ್ತ್ರ ಅಂತ ಮಾಡ್ತೇವೆ, ಅದೇ ಥರ ನಮ್ಮದರಲ್ಲಿ ರೋಸ್ ಫಂಕ್ಷನನ್ನು ಮಾಡ್ತೇವೆ. ಈಗ ಮದುಮಗಳು ಅವಳ ಫ್ಯಾಮಿಲಿ ಜೊತೆ ಅಪ್ಪ ಅಮ್ಮ ಮತ್ತು ತಮ್ಮಂದಿರ ಜೊತೆ ಸ್ಟೇಜಿಗೆ ಹೋಗುವಂಥದ್ದು. ಹಾಗೆ ಹುಡುಗಿಯ ಮನೆಯಲ್ಲಿ ಸಪ್ರೇಟಾಗಿ ಮಾಡ್ತಾರೆ, ಹಾಗೆ ಹುಡುಗನ ಮನೆಯಲ್ಲಿ ಕೂಡ ಸಪ್ರೇಟಾಗಿ ಮಾಡ್ತಾರೆ. ಇದು ಫಸ್ಟಿಗೆ ಎಲ್ಲರಿಗೂ ವೆಲ್ಕಮ್ ಮಾಡುವಂಥದ್ದು. ಅಂದರೆ ಎಲೆ ಅಡಿಕೆ ಬಟ್ಟಲು ಮತ್ತು ನೀರು ಕೊಟ್ಟು ಎಲ್ಲರನ್ನು ವೆಲ್ಕಮ್ ಮಾಡುವಂಥದ್ದು. ನಂತರ ಇಲ್ಲಿ ಪ್ರೇಯರ್ ಇತ್ತು. ಪ್ರೇಯರ್ ಆದ ಮೇಲೆ ತುಂಬ ಹತ್ತಿರದ ಸಂಬಂಧಿಕರು ಬಂದು ಮದುಮಗಳಿಗೆ ಆಶೀರ್ವಾದ ಮಾಡುವಂಥದ್ದು. ಇಲ್ಲಿ ಫಸ್ಟಿಗೆ ಬಂದದ್ದು ಅಜ್ಜಿ, ಹಾಗೆ ಮಾವ, ಇದು ನನ್ನ ಅತ್ತಿಗೆ, ಹಾಗೆ ನಂತರ ಹಿಂದೆ ಇರುವಂಥದ್ದು ನನ್ನ ಅಣ್ಣ, ಮತ್ತು ಇದು ಗೊತ್ತುಂಟಲ್ಲ, ಇದು ನಾನು. ಹಾಗೆ ನಾನು ಕೂಡ ಬಂದು ಅವಳಿಗೆ ಬ್ಲೆಸ್ಸಿಂಗ್ ಮಾಡಿದ್ದೆ. ಹಾಗೆ ಒಬ್ಬೊಬ್ಬರಾಗಿ ಎಲ್ಲರೂ ಈ ಥರ ಬಂದು ಬ್ಲೆಸ್ಸಿಂಗ್ ಮಾಡಿದರು. ಅದಾದಮೇಲೆ ಮೇನ್ ಇದು ಅಂದರೆ ತೆಂಗಿನಕಾಯಿಯನ್ನು ಹೊಡೆಯುವಂಥದ್ದು. ಮದುಮಗಳ ತಾಯಿಯಲ್ಲಿ ತೆಂಗಿನಕಾಯಿಯನ್ನು ಹೊಡಿಬೇಕು. ನನ್ನ ಅಕ್ಕ ಅಂತೂ ಎಕ್ಸ್ಪರ್ಟ್ ನೋಡಿ ತೆಂಗಿನಕಾಯಿ ಹೊಡಿಲಿಕ್ಕೆ. ಎರಡೇ ಏಟಿಗೆ 2 ಪೀಸ್ ಆಯಿತು ತೆಂಗಿನಕಾಯಿ ಹೊಡೆದಾದ್ಮೇಲೆ ಈ ಥರ ಅದನ್ನು ತೋರಿಸ್ಲಿಕ್ಕುಂಟು. ನಂತರ ತೆಂಗಿನಕಾಯಿಯನ್ನು ತುರಿಯುವಂಥದ್ದು. ಫಸ್ಟ್ ಮದುಮಗಳು, ನಂತರ ಇದು ಅವರ ಅಪ್ಪ ಅಮ್ಮ, ನಂತರ ಇಬ್ಬರು ತಮ್ಮಂದಿರು, ಹೀಗೆ ಇಬ್ಬರಿಬ್ಬರೇ ಕೂತ್ಕೊಂಡು ತೆಂಗಿನಕಾಯಿಯನ್ನು ತುರಿತಾರೆ. ಇದು ನಾನು ಮತ್ತು ನನ್ನ ಜೊತೆ ಅವರ ಚಿಕ್ಕಪ್ಪನ ಹೆಂಡತಿ ಇದು. ಹಾಗೆ ಎಲ್ಲರೂ ಫ್ಯಾಮಿಲಿ ಹತ್ತಿರ ಮೆಂಬರ್ಸ್ ಎಲ್ಲ ಬಂದು ಈ ಥರ ತೆಂಗಿನಕಾಯಿಯನ್ನು ತುರಿದಾದ ಮೇಲೆ ಈಗ ಆ ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದರಿಂದ ಹಾಲನ್ನು ಈ ಥರ ಹಿಂಡಿ ಕೈಯಿಂದ ಇಳಿಯುವ ಹಾಗೆ ಮಾಡಬೇಕು. ನೋಡಿ ಈ ಥರ ಅಂದರೆ 2-3 ಸಲ ಅವಳಿಗೆ ಅಕ್ಕನಿಗೆ ಮಾಡಿಸಿದ್ರು. ಅದಾದಮೇಲೆ ಮೊದಲೇ ತೆಂಗಿನಕಾಯಿಯ ಹಾಲನ್ನೆಲ್ಲ ತೆಗೆದು ಇಟ್ಟಿರ್ತಾರೆ ಒಳಗಡೆ. ಅಂದರೆ ಸಡನ್ನಾಗಿ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ನಾವು ಈ ಲೇಡೀಸ್ ಎಲ್ಲ ಹೋಗಿ ಒಳಗಡೆಯಿಂದ ಫ್ಯಾಮಿಲಿ ಹತ್ತಿರದವರು ನೆಂಟರಿಷ್ಟರು ಹೋಗಿ ಅದನ್ನು ತಗೊಂಡು ಬಂದು ಈ ಥರ ಅಲ್ಲಿ ಒಂದು ಪಾತ್ರೆ ಇಟ್ಟಿರ್ತದೆ, ಆ ಪಾತ್ರೆಗೆ ತೆಂಗಿನಕಾಯಿ ಹಾಲನ್ನೆಲ್ಲ ಹಾಕಿ ಇಡಬೇಕು. ಹಾಗೆ ಈ ಹುಡುಗಿಯರೆಲ್ಲ ನೋಡ್ಬೋದು, ಇದು ಮದುಮಗಳ ಜೊತೆಗೆ ಕೂತ್ಕೊಳ್ಳುವಂಥವರು. ಹಾಗೆ ಅವರು ಕೂಡ ನೀಟಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಬಂದರು. ಹಾಗೆ ಮದುಮಗಳು ಕೂಡ ಬಟ್ಟೆಯನ್ನು ಚೇಂಜ್ ಮಾಡಿ ಬಂದಳು. ಈಗ ಇಲ್ಲಿ ಮಾವಂದಿರು ಅವಳನ್ನು ರೋಸಿಗೆ ಕೂತ್ಕೊಳ್ಳಿಸುವಂಥದ್ದು, ಅದೊಂದು ಕಷ್ಟಮದು. ಈ ಥರ ಇಬ್ಬರು ಮಾವಂದಿರು ಕೂಡ ಅವಳನ್ನಲ್ಲಿ ರೋಸಿಗೆ ಕೂತ್ಕೊಳ್ಳಿಸುವಂಥದ್ದು. गोरीला बंका पहिलो मान तुका सर्गींच्या देवा बापा. बोले बंका पहिलो मान तुका सर्गींच्या देवा बापा. रोसूस केला देडा बोल्यासो उबो रावून पळेता पुतू मोरयेसो. बोले मोरयेसो उबो रावून पळेता पुतू मोरयेसो. जेरुसल्या शेरा करड कीर्तन जेसून धाडला मेण रोसा उसवाडाक. ओवे तण जेसून धाडला मेण रोसा जिविताक. ओवे चिंता बरेपण म्हाका तुझ्या जिविताक. अप्रोसाची वाटली मोती यासो गोसो मोगासो रोसो होकले बापईसो. ओवे गोसो मोगासो रोसो होकले बापईसो. रसाच्या जेवणाशीत केला काजे आजेन रोस पुसचे होकले बाग तुझे. ओवे कचे आजी रोस पुसते होकले भाग तुझ. आता रोस पुसता. ओवे कावळो मिशांगार मावळो आता रोस पुसता. कावळो रोस पुसता मनान किती चिंता बरेपण मागता तुझ्या जिविता. तुझ्या फुडाराक. ओवे चिंता मटवा शिरो तिगी पान पहिलो दिया मान
वड्याच्या बुरकाराक आमच्या ओकोलेक वेलावाची कोयते चिंचेचे तोरू चिंचेचे तोरू ओव्यो म्हणल्या वोवळ्यांक रे विवा देव बोरें कोरू. ಕೊನೆಗೆ ಉಳಿದಂತಹ ಹಾಲನ್ನು ಈ ಥರ ತಲೆ ಮೇಲೆ ತಮ್ಮಂದಿರು ಸುರಿತಾರೆ. ಇದು ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಹಾಗಾಗಿ ನಾನು ಹಾಡನ್ನು ಹಾಗೆ ಇಟ್ಟೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ. ಇದನ್ನು ನಾವು ಒಯ್ಯೋ ಅಂತ ಹೇಳ್ತೇವೆ. ಅದು ಕೇಳಲಿಕ್ಕೆ ಮಾತ್ರ ತುಂಬ ಖುಷಿ ಆಗ್ತದೆ. ಆಯ್ತು, ಈಗ ರೋಸ್ ಆದ ಮೇಲೆ ಇಬ್ಬರು ಮಾವಂದಿರು ಬಂದು ಅವಳನ್ನು ಕೂತಲಿಂದ ಎಬ್ಬಿಸ್ತಾರೆ. ನಂತರ ಅವಳು ಸ್ನಾನಕ್ಕೆ ಹೋಗ್ತಾಳೆ. ಹಾಗೆ ಸ್ನಾನ ಎಲ್ಲ ಆದಮೇಲೆ ಮತ್ತೆ ಅವಳು ಸ್ಟೇಜಿಗೆ ಬರ್ತಾಳೆ. ನಾನು ಅದೆಲ್ಲ ವೀಡಿಯೋ ಮಾಡಲಿಲ್ಲ. ನಂತರ ನಾವು ಕೂಡ ಊಟ ಮಾಡಿ ಅವಳಿಗೆ ವಿಶ್ ಮಾಡಿ ಮನೆಗೆ ಬರ್ತೇವೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ಚಿಕ್ಕ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.